ಗೆಳೆಯ, ಈ ದಿನ ನಾನು ನಿನಗೆ ಒಂದು ಪ್ರಶ್ನೆ ಕೇಳುತ್ತೇನೆ. ನಿನ್ನ ಜೀವನದಲ್ಲಿ ಕಳೆದ ಒಂದು ವರ್ಷದಲ್ಲಿ ಏನು ಬದಲಾವಣೆಯಾಗಿದೆ? ಹಿಂದಿನ ವರ್ಷಕ್ಕಿಂತ ಈ ವರ್ಷ ಎಷ್ಟು ಬದಲಾವಣೆಯಾಗಿದೆ? ನಿನ್ನ ಗುರಿ ಕನಸುಗಳು ದೊಡ್ಡದಾಗಿರಬಹುದು, ಆದರೆ ನೀನು ಅಳವಡಿಸಿಕೊಂಡಿರುವ ಅಭ್ಯಾಸಗಳು ಬದಲಾಗಿದೆಯೇ? ಅವು ಸರಿಯಾಗಿವೆಯೇ? ಅನೇಕ ಜನರು ಜೀವನ ಬದಲಾಗಬೇಕು, ಅಂದುಕೊಂಡಂತೆ ಬದುಕಬೇಕು, ಹೆಚ್ಚು ಹಣ ಸಂಪಾದಿಸಬೇಕು ಅಂತ ಬಯಸುತ್ತಾರೆ. ಆದರೆ ತಾವು ಅಳವಡಿಸಿಕೊಂಡಿರುವ ಅಭ್ಯಾಸಗಳನ್ನು ಮಾತ್ರ ಬದಲಿಸುವುದಿಲ್ಲ. ಈ ಕಾರಣದಿಂದಲೇ 1 ವರ್ಷ ಕಳೆದರೂ 5 ವರ್ಷ ಕಳೆದರೂ ಅವರು ಇದ್ದಲ್ಲೇ ಇರುತ್ತಾರೆ. ಆದರೆ ಗೆಳೆಯ, ನಿಜವಾಗಿ ಯಶಸ್ವಿಯಾದವರು ಏನು ಮಾಡುತ್ತಾರೆ ಗೊತ್ತಾ? ಅವರು ಪ್ರತಿದಿನ 1% ಉತ್ತಮವಾಗುತ್ತಾ ಮುಂದೆ ಹೋಗುತ್ತಾರೆ. ಅದಕ್ಕಿಂತ ಹೆಚ್ಚೇನೂ ಇಲ್ಲ. ಇಲ್ಲಿ ಒಂದು ವಿಷಯವನ್ನ ನೆನಪಿನಲ್ಲಿ ಇಡು. ಯಶಸ್ಸು ಒಂದು ಘಟನೆ ಅಲ್ಲ, ಅದು ಒಂದು ಅಭ್ಯಾಸವಾಗಿದೆ. ಈ ದಿನ ಒಂದು ಪುಸ್ತಕದ 10 ಪುಟ ಓದಿದರೆ ದೊಡ್ಡ ಬದಲಾವಣೆ ಕಾಣುವುದಿಲ್ಲ. ಇಂದು 20 ನಿಮಿಷ ವ್ಯಾಯಾಮ ಮಾಡಿದರೂ ದೇಹದಲ್ಲಿ ದೊಡ್ಡ ವ್ಯತ್ಯಾಸ ಕಾಣುವುದಿಲ್ಲ. ಇಂದು ಒಂದು ಹೊಸ ಕೌಶಲ್ಯ ಕಲಿತರೂ ತಕ್ಷಣ ಹಣ ಬರುವುದಿಲ್ಲ. ಆಗ ಹೆಚ್ಚಿನ ಜನ ಇದರಿಂದ ಏನು ಪ್ರಯೋಜನ ಅಂತ ಯೋಚಿಸ್ತಾರೆ. ನಿಜವಾಗಿ ಇವರು ಇಲ್ಲೇ ಸೋಲುತ್ತಾರೆ. ಏಕೆ ಅಂದರೆ ಅವರು ಫಲಿತಾಂಶವನ್ನು ಮಾತ್ರ ನೋಡುತ್ತಾರೆ, ಆದರೆ ಯಶಸ್ವಿಯಾಗುವವರು ಪ್ರಗತಿಯನ್ನ ನೋಡುತ್ತಾರೆ. ಒಂದು ಬೀಜವನ್ನ ನೆಟ್ಟ ತಕ್ಷಣ ಅದು ಮರವಾಗುವುದಿಲ್ಲ. ಪ್ರತಿದಿನ ಮಣ್ಣು, ನೀರು, ಸೂರ್ಯನ ಬೆಳಕು ಬೇಕು. ವರ್ಷಗಳ ನಂತರ ಮಾತ್ರ ಅದು ನೆರಳು ಕೊಡುತ್ತದೆ. ಇಲ್ಲಿ ನಿನ್ನ ಕನಸುಗಳು ಸಹ ಹಾಗೆಯೇ. ಪ್ರತಿದಿನ ಕೊಡುವ ಸಣ್ಣ ಪ್ರಯತ್ನಗಳು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಒಂದು ದಿನ ಅವೇ ನಿನ್ನ ಜೀವನದ ದೊಡ್ಡ ಶಕ್ತಿಯಾಗುತ್ತವೆ. ಈ ದಿನ ನೀನು ಮೊಬೈಲಲ್ಲಿ 3 ಗಂಟೆ ವ್ಯರ್ಥ ಮಾಡಿದರೆ ಒಂದೇ ದಿನ ಅದರ ಎಫೆಕ್ಟ್ ಗೊತ್ತಾಗಲ್ಲ. ಆದರೆ ಅದೇ ಕೆಲಸವನ್ನ 1 ವರ್ಷ ಮಾಡಿದರೆ ನಿನ್ನ ಕನಸುಗಳು ತುಂಬಾನೇ ದೂರ ಹೋಗಿರುತ್ತವೆ. ಆದರೆ ಅದೇ ಸಮಯದಲ್ಲಿ ಪ್ರತಿದಿನ 1 ಗಂಟೆ ನಿನ್ನ ಗುರಿಗಾಗಿ ಬಳಸಿದರೆ 1 ವರ್ಷದ ನಂತರ ನೀನು ಸಂಪೂರ್ಣ ಹೊಸ ವ್ಯಕ್ತಿಯಾಗಿ ಬದಲಾಗುವೆ. ಗೆಳೆಯ, ನಿನ್ನ ಜೀವನವನ್ನ ಬದಲಾಯಿಸುವುದು ಒಂದು ದೊಡ್ಡ ನಿರ್ಧಾರವಲ್ಲ, ಅದು ಪ್ರತಿದಿನ ತೆಗೆದುಕೊಳ್ಳುವ ಸಣ್ಣ ಸಣ್ಣ ನಿರ್ಧಾರಗಳು. ಜನರು ಯಾವಾಗಲೂ ಯೋಚಿಸ್ತಾ ಇರ್ತಾರೆ, ಯಶಸ್ಸಿನ ರಹಸ್ಯವೇನು ಅಂತ. ಅದಕ್ಕೆ ಉತ್ತರ ಈಗ ನಾನು ಹೇಳುತ್ತೇನೆ. ಗೆಳೆಯ, ಯಶಸ್ಸಿನ ರಹಸ್ಯ ಯಾವುದೋ ಮ್ಯಾಜಿಕ್ ಅಲ್ಲ, ಅದು ಪ್ರತಿದಿನ ಮುಂಜಾನೆ ಎದ್ದಾಗ ನಿನ್ನನ್ನೇ ನೀನು ಕೇಳಿಕೊಳ್ಳುವ ಒಂದು ಪ್ರಶ್ನೆಯಾಗಿದೆ. ಹೌದು, ನಾನು ನಿನ್ನೆಗಿಂತ ಇಂದು 1% ಉತ್ತಮವಾಗಲು ಏನು ಮಾಡಬಹುದು ಎಂಬ ನಿನ್ನ ಒಂದು ಪ್ರಶ್ನೆ ನಿನ್ನ ಜೀವನವನ್ನ ಬದಲಾಯಿಸಬಹುದು. ನೆನಪಿಟ್ಟುಕೋ, ನೀನು ಪ್ರತಿದಿನ 1% ಉತ್ತಮವಾಗುತ್ತಿದ್ದರೆ ಅದು ನೀನು ನಿಧಾನವಾಗಿ ನಡೆಯುತ್ತಿರುವೆ ಎಂದಲ್ಲ, ನೀನು ಸರಿಯಾದ ದಿಕ್ಕಿನಲ್ಲಿ ನಡೆಯುತ್ತಿರುವೆ ಎಂಬುದರ ಸೂಚನೆಯಾಗಿದೆ. ಇಲ್ಲಿ ವೇಗಕ್ಕಿಂತ ಮುಖ್ಯವಾದದ್ದು ಸರಿಯಾದ ದಿಕ್ಕು. ಗೆಳೆಯ, ಇಲ್ಲಿ ನೀನು ಅವರಿವರ ಯಶಸ್ಸನ್ನು ನೋಡಿ ನಿರಾಶನಾಗಬೇಡ. ತಕ್ಷಣಕ್ಕೆ ಅವರ ಯಶಸ್ಸು ಮಾತ್ರ ನಿನಗೆ ಕಾಣುತ್ತದೆ, ಆದರೆ ಅದರ ಹಿಂದೆ ಅವರು ಕಳೆದ ಹಲವು ವರ್ಷಗಳ ಪ್ರಯತ್ನ ಕಾಣುವುದಿಲ್ಲ. ಇಲ್ಲಿ ಜನರು ವೇದಿಕೆ ಮೇಲೆ ಕಾಣುವ ಚಪ್ಪಾಳೆಗಳನ್ನು ಮಾತ್ರ ನೋಡುತ್ತಾರೆ, ಅದರ ಹಿಂದೆ ಸುರಿಸಿದ ಬೆವರನ್ನ ನೋಡುವುದಿಲ್ಲ. ಇಲ್ಲಿ ಪ್ರತಿದಿನ ನಿನ್ನನ್ನು ನೀನು ಸುಧಾರಿಸಿಕೊಳ್ಳದಿದ್ದರೆ ಜೀವನ ನಿನ್ನನ್ನ ಹಿಂದೆ ತಳ್ಳಿಬಿಡುತ್ತದೆ. ಈ ಜಗತ್ತು ಯಾರಿಗಾಗಿಯೂ ಕಾಯುವುದಿಲ್ಲ, ಕಲಿಯುವವರು ಮಾತ್ರ ಇಲ್ಲಿ ಮುಂದೆ ಹೋಗುತ್ತಾರೆ, ನಿಂತವರು ಅಲ್ಲೇ ಹಿಂದೆ ಉಳಿಯುತ್ತಾರೆ. ಆದ್ದರಿಂದ ಇಂದಿನಿಂದ ಒಂದು ಹೊಸ ಜೀವನವನ್ನು ಆರಂಭಿಸು. 1 ಪೇಜ್ ಹೆಚ್ಚಿಗೆ ಓದು, 1 ಗಂಟೆ ಕಡಿಮೆ ಮೊಬೈಲ್ ಯೂಸ್ ಮಾಡು, ಒಂದು ಹೊಸ ಸ್ಕಿಲ್ ಕಲಿಯಲು ಪ್ರಯತ್ನಿಸು, ಒಳ್ಳೆಯ ಅಭ್ಯಾಸ ಬೆಳೆಸಿಕೋ. ಪ್ರತಿದಿನವೂ ನಿನ್ನ ಕನಸಿಗೆ ಸ್ವಲ್ಪ ಸಮಯ ಕೊಡು. ನಿನ್ನ ಗುರಿ ದೊಡ್ಡದಾಗಿದೆ ಎಂಬುದನ್ನು ಇಲ್ಲಿ ಮರೆಯಬೇಡ. ಇಂದಿನಿಂದಲೇ ಗುರಿಯತ್ತ ನಡೆಯಲು ಆರಂಭಿಸು. 1 ವರ್ಷದ ನಂತರ ಜನರು ನಿನ್ನ ಯಶಸ್ಸನ್ನ ನೋಡಿ ಹೇಳ್ತಾರೆ, ನಿನ್ನ ಅದೃಷ್ಟ ಚೆನ್ನಾಗಿತ್ತು ಅಂತ. ಆದರೆ ನಿಜವಾದ ಎಫರ್ಟ್ ನಿನಗೆ ಮಾತ್ರ ಗೊತ್ತಿರುತ್ತೆ, ಅದು ಅದೃಷ್ಟವಲ್ಲ, ಪ್ರತಿದಿನ ಯಾರಿಗೂ ಕಾಣದ 1% ಪ್ರಯತ್ನಗಳ ಫಲ ಅಂತ. ಹಾಗಾಗಿ ಗೆಳೆಯ, ಇಂದಿನಿಂದ ನಾಳೆ ಎನ್ನಬೇಡ, ನಾಳೆಯಿಂದ ಅಲ್ಲ, ಮುಂದಿನ ಸೋಮವಾರದಿಂದ ಅಲ್ಲ, ಮುಂದಿನ ತಿಂಗಳಿಂದ ಅಲ್ಲ, ಈಗಲೇ ಆರಂಭಿಸು. ಎದ್ದೇಳು. ಇಂದಿನ 1% ಸುಧಾರಣೆಗೆ ನಾಳೆಯ 100% ಸಕ್ಸಸ್ನ ಅಡಿಪಾಯವಾಗುತ್ತದೆ. ವಿಡಿಯೋ ಕೊನೆಯಲ್ಲಿ ಒಂದು ಮಾತು ಹೇಳ್ತೀನಿ, ಜೀವನವನ್ನು ಬದಲಾಯಿಸಲು ದೊಡ್ಡ ಅವಕಾಶಕ್ಕಾಗಿ ಕಾಯುತ್ತಾ ಕೂರಬೇಡ. ಪ್ರತಿದಿನ ಸಿಗುವ 1% ಅವಕಾಶವನ್ನೇ ಬಳಸಿಕೋ. ಏಕೆಂದರೆ ಸಣ್ಣ ಗೆಲುವುಗಳೇ ಸೇರಿ ಒಂದು ದಿನ ದೊಡ್ಡ ಯಶಸ್ಸಿನ ಕಥೆಯನ್ನು ಬರೆಯುತ್ತವೆ. ಒಳ್ಳೆಯದಾಗಲಿ. ಧನ್ಯವಾದ.